ಅರ್ಕಲ್ಗೋಡು ತಾಲೂಕು ತೇಜೂರು ಗ್ರಾಮ ಹರ್ವೇಗೌಡರು ಜಮೀನು. ಅದು ನಾವೇ ಸ್ವಾಧೀನದಲ್ಲಿರೋದು, ನಾವೇ ಮಾಡ್ತಾ ಇರೋದುವೆ. ಇವಾಗ ರಾಮೇಗೌಡರು ಮಕ್ಕಳು ಬಂದು ನಾನು ಹೊಲ್ತಕ್ಕೆ ಹೋಗಕ್ಕೆ ಕೊಡ್ತೇ ಇಲ್ಲ, ಸಖತ್ತು ದೌರ್ಜನ್ಯ ಮಾಡ್ತಾವ್ರೆ, ಗಲಾಟೆ ಮಾಡ್ತಾವ್ರೆ, ಹೊಡೆದು ನನ್ನನ್ನು ಮೆಟ್ರೆ ಇಸ್ಕವ್ರೆ. ಆಮೇಲೆ ನನ್ನ ಸಾಯಕ್ಕೆ ಯಾರಿಗಾರ ಫೋನ್ ಮಾಡೋಣ ಅಂತ ಫೋನ್ ತಗೊಂಡ್ರು, ಫೋನ್ನ ಕಿತ್ತಿಟ್ಕೊಂಡ್ರು. ನಮಗೆ 71 ವರ್ಷದಿಂದ ನಾವೇ ಸ್ವಾಧೀನದಲ್ಲಿರೋದು, ನಾವೇ ಅನುಭವದಲ್ಲಿರೋದು. ಈಗ 6 ತಿಂಗಳಲ್ಲೂ ಒಂದು ಸತಿ ಗಲಾಟೆ ಆಯಿತು. ಗಲಾಟೆ ಆಗಿ ಕಂಪ್ಲೇಂಟ ಕೊಟ್ಟು 4 ಕೆಣ ಹಾಕಿದ್ದೀವಿ. ಅದರೊಳಗೆ ನಮ್ಮ ಅತ್ತೆ, ನಮ್ಮ ಮಾವ, ನನ್ನ ಮೈದ, ನನ್ನ ವಾರ್ಗಿತೀಯ ಮತ್ತು ತೆಂಗಿನ ಗಿಡ ಹಾಕಿದ್ದು. ತೆಂಗಿನ ಗಿಡನೂ ಕಿತ್ತಾಕಿದ್ರು ಕದ್ದು, ನಮಗೆ ಗೊತ್ತಿಲ್ಲದಂಗೆ. ಇವಾಗ ಬಂದ್ಬಿಟ್ಟು ಮತ್ತೆ ಜಾಗ ಬಿಡು, ನನಗೆ ಜಾಗ ಬಿಡು ಅಂತ ನನ್ನ ಮೇಲೆ ದಬ್ಬಳಿಕೆ ಮಾಡ್ತಾವ್ರೆ, ದೌರ್ಜನ್ಯ ಮಾಡ್ತಾವ್ರೆ. 5 ಜನ ಹೆಂಗಸರು ಬಂದು ನನ್ನ ಬಟ್ಟೆ ಎಲ್ಲ ತೆಗೆದು ಮೆಟ್ರೆ ಇಸ್ಕಿ ನನ್ನನ್ನು ಒದ್ದು ಹೊಡ್ಕೊಂಡು 1 ಕಿಲೋಮೀಟ್ರ್ ಎಳ್ಕೊ ಬಂದಿರೋದು ಅವರು. ಇದು ಜಮೀನು ಯಾರ ಹೆಸರಲ್ಲಿರೋದು? ಹರ್ವೇಗೌಡ್ರ ಸರ್. ಅವ್ರು ಏನಾಗಬೇಕು ನಿಮಗೆ? ನಿಮಗೆ ನಮ್ಮ ಮಾವನೆಯ. ಅದು ಆ್ಯಕ್ಚುಲಿ ಡಾಕ್ಯುಮೆಂಟ್ ನಿಮ್ಮ ಹೆಸರಲ್ಲೇ ಇದೆ? ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹೆಸರಲ್ಲೇ ಐತೆ. ಎಲ್ಲಿ ಯಾವ ಅಧಿಕಾರ ತಗೋದ್ರೆ ನಾನು ಡಾಕ್ಯುಮೆಂಟ್ಸ್ ತಗೋಗಿ ತೋರಕ್ಕೆ ನಾನು ತಯಾರಿದ್ದೀನಿ. ಆದರೆ ಅವ್ರು ಯಾಕೆ ಬಂದರು ನಿಮಗೆ ಅಲ್ಲೇ ಮಾಡೋಕ್ಕೆ? ಅವ್ರು ಯಾತ ಬಂದವ್ರೆ ಅಂತ ನನಗೆ ಗೊತ್ತು. ಅವ್ರು 20 ಗುಂಟೆ ಜಮೀನು ಬರಬೇಕು ನಮಗೆ ಅಂತ, ನಮ್ಮ ಸ್ವಾಧೀನದಲ್ಲಿ ಐತೆ ಅಂತ ನನ್ನ ಸ್ವಾಧೀನ ಕಿತ್ಕೊಳಕ್ಕೆ ಅವ್ರು ಬಂದಿರೋದು. ನನ್ನ ಸ್ವಾಧೀನದಲ್ಲಿ ಐತಲ್ಲ, ನಾವು ಹೆಂಗೆ ಅವ್ರಿಗೆ ಬಿಟ್ಕೊಳ್ಳಿ? ನಮ್ಮನೆ ಈಗ ಅವ್ರದ್ದು ಏನು ಡಾಕ್ಯುಮೆಂಟ್ ಇಲ್ಲ ಅವ್ರಿಗೆ ಇದ್ರ ಮೇಲೆ, ಜಮೀನು ಮೇಲೆ? ಇಲ್ಲ, ನಿಮ್ಮದೇ ಇರೋದು? ನಮ್ಮದೇ ಎಲ್ಲ ಕರೆಕ್ಟಾಗಿ ಐತೆ ನಮಗೆ. ಯಾವ ಅಧಿಕಾರಿ ತಗೋದ್ರೆ ನಾನು ಡಾಕ್ಯುಮೆಂಟ್ಸ್ ತಗೋದ್ರೆ ನಾನು ತೋರಕ್ಕೆ ತಯಾರಿದ್ದೀನಿ. ಸರ್ವೇರು ಬಂದು ಎಲ್ಲ ಅಳತೆ ಮಾಡಿ ನಂದು ಎಷ್ಟೈತೆ ಅಷ್ಟು ಸರ್ವೇರು ಬಿಟ್ಟರು. ಮತ್ತೆ ಅವರು ಉಲ್ಟಾ ಬಂದು ನಮ್ಮ ಮೇಲೆ ದಬ್ಬಳಿಕೆ ಮಾಡ್ತಾ ಇರೋದು. ಈಗ ನಾನು ಕಂಪ್ಲೇಂಟ್ ಮಾಡೋಣ, ಗಲಾಟೆ ಮಾಡಿದ್ರು. ಗಲಾಟೆ ಮಾಡೋದಕ್ಕೆ ಕಂಪ್ಲೇಂಟ್ ಮಾಡೋಕ್ಕೆ ಅಂತ ನಾನು ಅರ್ಕಲ್ಗೋಡು ಸ್ಟೇಷನ್ಗೆ ಹೋದೆ. ಅವರು ನಮಗೆ ಕ್ರಮವಾಗಿ ಯಾವುದು ಕಂಪ್ಲೇಂಟ್ ಓದಿಸ್ಕೊಡ್ಲಿಲ್ಲ. ಆಮೇಲೆ ಏನೇ ಆದರೂ ನನಗೆ ಜೀವ ಬೆದರಿಕೆ. ಇವ್ರು ರಾಮೇಗೌಡರ ಮನೆಯಿಂದಲೇ ನನಗೆ ಭಯ ಐತೆ. ಅವರು ಇದಕ್ಕೆ 1 ಸತಿ ಅಲ್ಲ, ಇದಕ್ಕೆಲ್ಲ 3 ಸತಿ ನನಗೆ ಜೀವ ಬೆದರಿಕೆ ಹಾಕಿವ್ರೆ. ಕಂಪ್ಲೇಂಟು ನಾನು 2 ಸತಿ ಕೊಟ್ಟಿದ್ದೀನಿ. ಅವ್ರ ಹೆಸರು ರಾಮೇಗೌಡರು, ಹೊನ್ನಮ್ಮ ಮತ್ತು ವೆಂಕಟೇಶ, ಮಮತಾ, ಧರ್ಮ, ಶ್ವೇತ, ಲೋಕ, ಭಾಗ್ಯ, ಶಿವ, ಲಕ್ಷ್ಮಿ. ಅವರು ಕುಟುಂಬದವರೆಲ್ಲ ನಿಮ್ಮ ಮೇಲೆ ಅಲ್ಲೇ ಮಾಡಿದ್ರು? ಇಷ್ಟು ಜನ ನನ್ನನ್ನು ಒಬ್ಬಳ ಮೇಲೆ ಅಲ್ಲೇ ಮಾಡ್ತಾವ್ರೆ. ಅದರಿಂದ ನನಗೆ ಅವರಿಂದ ಜೀವ ಬೆದರಿಕೆ ಐತೆ. ಅವ್ರು ಎಷ್ಟೊತ್ತಿನಲ್ಲಿ ಏನು ಮಾಡ್ತಾರೆ ಅಂತ ನನಗೆ ಜೀವ ಬೆದರಿಕೆ ಐತೆ. ನನಗೆ ನ್ಯಾಯ ಬೇಕು. ಒಟ್ಟಿನಲ್ಲಿ ಮನೆಗೆ ಪೆಟ್ರೋಲ್ ಹಾಕಿ ಬೆಂಕಿ ಇಡ್ತೀನಿ ಅಂತ ರಾತ್ರಿ ಹೊತ್ತು ಗಲಾಟೆ. ನಾನು ಒಬ್ಬಳು ಏನು ಮಾಡಿ, ನೀವೇನೀಗ ನಿಮ್ಗೆ ನ್ಯಾಯ ಕೊಡಿಸ್ಬೇಕು? ನಮಗೆ ನ್ಯಾಯ ಬೇಕು, ನ್ಯಾಯ ಕೊಡಿಸ್ಬೇಕು. ನಮ್ಮ ಯಜಮಾನ್ರು ನೋಡಿ ಅಲ್ಲಿ ಸೋಕಾಗಿ ಅವರು ಆ ಥರ ಮೂಲಕ್ಕೆ ಕೂತಾರೆ. ನಮ್ಮನೆ ಇರೋ ಗಂಡಸರುಗಳು ಹೊರಗಡೆ ಅವರೇ ಬಂದು 24 ಟೈಮ್ ನನ್ನ ಇದು ಮಾಡೋಕ್ಕೆ ಹಾಕಲ್ಲ ಅವರು. ಈಗ ನಾನು ಇರೋಳು ಒಬ್ಳು, ನನಗೆ ನ್ಯಾಯ ಬೇಕು. ನಮ್ಮ ಮಾವನ ಆಸ್ತಿ ಏನೈತೆ ನನಗೆ ಆಸ್ತಿ ಉಳಿಸ್ಕೊಡ್ಬೇಕು. ಯಾಕೆ ಬೇಡ ಅಂದ್ರೆ ಕೇಳಕ್ಕಲ್ಲ. ಈ ಜಮೀನು ಶಾರ್ಟ್ ಆಗಿ ಹೋದ್ರು ಹೋಯ್ತು. ನೀನು ಒಯ್ಯಿ ಹೇಳ್ತಾನೆ ಕೇಳ್ತೀಯ?
ಯಾರ್ದಂತ ಹೇಳ್ಕೊಂಡ್ಬಂದ್ರು? ಏ ಲೇ ಮೊನ್ನೆ ಪೊಲೀಸ್ಗೆ ಎಲ್ಲ ತೋರಿಸಿ ಕಳ್ಸಾಗೈತೆ, ಏನ್ ಬಿಡಕ್ಕಲ್ಲ? ಯಾಕೆ ಬೆಟ್ಟಬೇಕು? ಯಾಕೆ ಓಲಿ ಓಲಿ ಏನಿದು? ಓಲೆ ಏನಿದು? ಓಲೆ ಏನಿದು? ಒಬ್ಳ ಮೇಲೆ ನೀನು ವಿಡಿಯೋ ಮಾಡ್ಕೊಂಡ್ರೆ ನೀನು ವಿಡಿಯೋ ಅಂತಲ್ಲ ಇದಲ್ಲ ಅಷ್ಟೇ. ನೀವು ಒಬ್ರ ಮೇಲೆ ಎಲ್ಲಾರು ಕುಣಿಯೋದಲ್ಲ ಅಂತ. ಒಬ್ರ ಮೇಲೆ ಅಕ್ಕ ಅಂತ ಬೆಲೆ ಹಿಂಗೆ ಸೀರಿಯಲ್ ನೋಡು, ನೀನು ಕಾಣಲ್ಲ. ಹಿಂಗೆಲ್ಲ ಸೀರೆ ಉದ್ರಸಿ ಒಂದ್ ಹೆಣ್ಣೆ ಕರ್ಕೊಂಡ್ ನಡಿಯಮ್ಮ, ಹಂಗೆ ಹೋಗು. ನಮಗೂ ಸಾಕ್ಷಿ ಹೆಣ್ಣು ಮಕ್ಕಳ ಹತ್ರ ಪೊಲೀಸ್ ಪತ್ರ ಎಲ್ಲ ತೋರಿಸಿದ ಮೇಲೆ ಪತ್ರ ಏನ್ ಗೊತ್ತಾ? ನಿಂದ ನೇಕೆ ಹೊರತು ಅಲ್ಲಿಂದ ಮೆಲ್ಕೆಂತ ನೀವು ಬಂದಿದ್ರೆ ಹೇಳಕ್ಕೆ, ಅವತ್ತಿಂದ ನೀವು ಬಂದಿದ್ರೆ ಹೇಳಕ್ಕೆ ಕೊಲ್ಲ ಹಾಕಿ ನೀವೇ ಮಾಡಿಸಿ. ಮಾಡ್ತಂತ ತಡ್ಕೊಳ್ಳಿ. ಫೋನ್ ಮಾಡಕ್ಕೂ ಬಿಟ್ಟಿಲ್ಲ, ಫೋನ್ ಕಿತ್ಕೊಂಡ್ರ ಮುಂಡೇರು ಕೈಯೆಲ್ಲ ಹಿಂಗೆಲ್ಲ ಮಾಡಿ ಬಳೆ ಎಲ್ಲ ಹೊಡೆದ ರಾಗಿ ಹೆಚ್ಚಕ್ ಕೊಡ್ಲಿಲ್ಲ, ಕಿತ್ಕೊಂಡು ಮೊಣ್ಣೆ ಹೆಚ್ಚಕ್ ಬಂದು ನಾವು ಕೈಯೆಲ್ಲ ಹಿಡ್ಕೊಂಡು ಮುಂಡೇರು ನಾನು ಒಬ್ಳು. ಇರ್ಲಿ 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 ಒಬ್ಳೆ ನೀವು ದಂಡ ಪಡೆ ಕಟ್ಕೊಂಡ್ ಬಂದಷ್ಟು ಯಾರು ಎದ್ರಲ್ಲ ಆಯ್ತಾ? ನಿಜವಾಗ್ಲೂ ಹೆಂಗಸರು ಆಡ್ಬೇಕು. ರೆಕಾರ್ಡ್ ಮಾಡ್ತಾ ಇದೀನಾ? ನೀನು ಸಂಪಾದನೆ ನೀನು ಯಾವ ಅರ್ಲಗೋಡ್ ತಾಲೂಕು ತೇಜೂರು ಗ್ರಾಮ, ವಾಸ ತೇಜೂರೇ. ನಾವು ಇವ್ರ ಜಮೀನು ಅಕ್ಕಪಕ್ಕ ಮತ್ತು ಇವ್ರ ಮನೆಯೂ ಅಕ್ಕಪಕ್ಕನೇ ನಾನು ಇರೋದು. ನನ್ನನ್ನು ಇದು ಇವ್ರ ಜಮೀನಿನ ವಿಚಾರಕ್ಕೆ ನನ್ನನ್ನು ಕರೆದಿದ್ದು, ಅವರೇ ಕರೆದಿರೋದು. ಚಂದ್ರಣ್ಣ ಬಂದರೆ ಇದು ಹೇಳಿದರೆ ನಾವು ಒಪ್ಕೋತೀವಿ ಅಂತ. ಅದು ವಿಡಿಯೋ ಸಮೇತ ಇದೆ ಅವ್ರು ಕರೆದಿರೋದಕ್ಕೆ. ಅಲ್ಲಿ ಕರೆದ ಮೇಲೆ ಹೆಣ್ಣು ಮಕ್ಕಳು ಬಿಟ್ಟು ದೌರ್ಜನ್ಯ ಮಾಡಿಸೋದು, ಗಂಡು ಮಕ್ಕಳು ಬರಲ್ಲ. ಹೆಣ್ಮಕ್ಳು ಬಿಟ್ಟರೆ ಇವನು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವರು ಈ ಒಂದು ವರ್ಷದಿಂದಲೂ ಸಾಧಿಸ್ತಲೇ ಇದ್ದರು. ಹೆಣ್ಮಕ್ಳು ಬಿಟ್ಟು ಹೊಡಿಸಿದ್ದಾರೆ, ಗಲಾಟೆ ಮಾಡಿದ್ದಾರೆ. ನಾವು ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದು ಅಂತ ಹೇಳಿ ನಾನು ಬಿಟ್ಟಿರೋದು. ಇವರು ಅಂಥ ಗಂಡಸ್ತಾನ ಇವ್ರಿಗೆ ಇದ್ದರೆ ಇವರು ಗಂಡು ಮಕ್ಕಳು ಅಷ್ಟು ಜನನೂ ಬರಲಿ, ನಾನು ಒಬ್ಬನೇ ಬರೋದು. ನಮ್ಮನೇಲಿ ಇದ್ದಾರೆ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ ಇದ್ದಾರೆ. ನಮ್ಮನೆಯವರು ಮನೆ ಬಿಟ್ಟು ಈಚೆ ಬರಲ್ಲ. ಇವ್ರ ಮನೆಯವ್ರು ಹೊರಗೆ ಕಳಿಸ್ತಾರೆ, ನಮ್ಮನೆ ಯಾರನ್ನೂ ಕಳಿಸಲ್ಲ. ನಾನು ನಿಂತ್ಕೋತೀನಿ ಅಂದರೆ ನಾನು ಮಾಡ್ತೀನಿ. ಆ ಜಮೀನು ವಾಸ್ತವ್ಯ ವಿಚಾರ 51 ಸರ ನಂಬರ್, ಅದು 51 BA ಏನೋ ಇದೆ ಒಟ್ಟಲ್ಲಿ ನಮ್ಮ ಪಕ್ಕದ ಜಮೀನು. ನಾವು ಕಂಡಂಗೆ 4 ಹೆಣ ಉಣಿದ್ದಾರೆ ಅವ್ರ ಮನೇಲಿ, ಊರವ್ರು ಕಂಡಂಗೆ. ಇವತ್ತು ಊರಿಗೆ ಯಾರು ಹೇಳಕ್ಕೆ ಹೋಗೋಕ್ಕೆ ಇವ್ರ ಮನೆ ಭಯ. ಇವ್ರ ಮನೆ ಹೆಣ್ಮಕ್ಳದು ತುಂಬ ಭಯ ಹತ್ಕೊಂಡು ಯಾರು ಹೇಳಕ್ಕೆ ಹೋಗಲ್ಲ. ಸರ್ಕಾರ ಮನಸ್ಸು ಮಾಡಿದರೆ ಅಧಿಕಾರಿಗಳು ನಿಂತ್ಕೊಂಡ್ರೆ ಆ ಹೆಣನ ಬಗ್ಸೋಣ, ಆ ಅಸ್ತ್ರಿ ಪಂಜರನ ಹೊರಗೆ ತೆಗ್ಸೋಣ. ಈ ಯಾರು ಸ್ವಾಧೀನ ಇದ್ದಾರೆ ಅನ್ನೋದು ಸರ್ಕಾರಕ್ಕೆ ಗೊತ್ತಾಗಲಿ. ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವ್ರು ತಗೊಳ್ಳಲ್ಲ, ತೆಗೆದು ಮಡಿಕೆ ಬಿಟ್ಟು ಎಷ್ಟು ದಿನ ಆದರೂ ಕೇಳಲ್ಲ. ಇವರು ನ್ಯಾಯನೂ ಕೊಡಿಸಲ್ಲ. ಜನಸಾಮಾನ್ಯರಿಗೆ ನ್ಯಾಯ ಸಿಕ್ಕಲ್ಲ. ಇವ್ರಿಗೆ ನ್ಯಾಯ ಸಿಕ್ಕಬೇಕು ಅಂದರೆ ಪೊಲೀಸ್ನವರಿಗೆ ಆಕ್ಸಿಡೆಂಟ್ ಆಗಬೇಕು, ಕೊಲೆ ಆಗಬೇಕು, ಇವೆರಡಕ್ಕೆ ನ್ಯಾಯ ಸಿಕ್ಕೋದು. ಇವ್ರು ಇಷ್ಟನ್ನೇ ಮಾಡ್ತಾ ಇರೋದು. ನಾನು ಮುಂದೆ ಮಹಿಳಾ ಸಮಾಜಕ್ಕೂ ಕೊಡ್ತೀನಿ, SP ಸಾಹೇಬ್ರಿಗೆ ಕೊಡ್ತೀನಿ, ಆಯುಕ್ತರಿಗೆ ಕೊಡ್ತೀನಿ, ಬೆಂಗಳೂರು ಆಯುಕ್ತರ ಗಂಟ ತಗೊಂಡೋಗ್ತೀನಿ ಈ ಕೇಸ್ನ. ಇವರು ಹೆಣ್ಮಕ್ಳನ್ನ ಬಿಡೋದೇನಕ್ಕೆ? ಇವರು ಗಂಡಸರೇ ಆಗಿದ್ದರೆ ಗಂಡಸರು ಬರಲಿ, ಅದಕ್ಕೆ ನ್ಯಾಯ ಕೇಳಲಿ, ಉತ್ತರ ಕೊಡೋಣ. ರಿಕಾರ್ಡ್ ಇಲ್ವಾ ಅವ್ರ ಹತ್ರ? 1959 ತಾರೀಕು 21 ತಿಂಗಳು 11 12 ಗಂಟೆ 30 ನಿಮಿಷದಲ್ಲಿ ರಿಜಿಸ್ಟ್ರೇಷನ್ ಆಗೈತೆ. ನಾನು ಮಾಧ್ಯಮದ ಮುಂದೆ ಹೇಳಿದ್ದೀನಿ, ನಾನು ಪೇಪರ್ ಇಟ್ಕೊಂಡು ಹೇಳ್ತಾ ಇಲ್ಲ. ನಾನು ಎಲ್ಲ ರಿಕಾರ್ಡ್ ನೋಡಿರೋದ್ರಿಂದ EC ಕರೆಕ್ಟ್ ಇದೆ, ಮೆಟೇಷನ್ ಕರೆಕ್ಟ್ ಇದೆ. ಏನಕ್ಕೆ ದೌರ್ಜನ್ಯ? ಈ ಊರ್ದು ಇದು ಒಂದೇ ಕೇಸಲ್ಲ, ಈ ಊರ್ದು 5-6 ಜನದ್ದು ಕೋರ್ಟ್ ಬಿದ್ದಿದೆ. ಸ್ವಂತ ನಮ್ಮ ಮಾವನ ಮಕ್ಕಳದ 1 ಎಕರೆ 7 ಕುಂಟೆ ಜಮೀನು ಗದ್ದೆನ ಇವ್ರು ಹೊಸ ಮಾಡಿಸ್ಕೊಂಡವ್ರೆ. ಅವ್ರ ಹಳ ಮೈಯಿಂದೇ ಬಿಟ್ಟಿಲ್ಲ, 2.5 ಕುಂಟೆ ಅರ್ಕಲೋಡಲ್ಲಿ ಅವ್ರ ಹಳ ಮೈಯಿಂದೇ ಬಿಟ್ಟಿಲ್ಲ. ಅವ್ರ ಹಳ ಮೈ ವೆಂಕಟೇಶ್ ಅಂತ ನನ್ನೂ ಕರ್ಕೊಂಡು ಹೋಗ್ಯಾನೆ ಈ ಸರ್ವೆ ಆಫೀಸ್ಗೆ. ಹಣ ಬನ್ನಿ ಇಲ್ಲಿ ಸ್ಕೆಚ್ ಹೆಚ್ಚು ಕಮ್ಮಿ ಮಾಡ್ಯಾರ ನಮ್ಮ ಮಾವ ಮನೆ ಅಂತ. ಅವ್ರ ಹಳ ಮೈಯನ್ನು ಕರೆಸ್ಬಿಟ್ಟು ಕೇಳೋಣ, ಮಾಡ್ಯವರೇ ಇಲ್ಲ. ಅವರು ಮಕ್ಕಳಿಗೆ ಬಿಡಲ್ಲ, ಬೇರೆಯವ್ರಿಗೆ ಎಲ್ಲಿ ಬಿಡ್ತಾರೆ? ಇದು ಸರ್ಕಾರದವ್ರು ಬಂದು ಖುದ್ದು ಪರಿಶೀಲನೆ ಮಾಡಿ ನೊಂದವರಿಗೆ ನ್ಯಾಯ ಕೊಡಿಸ್ಬೇಕು. ಸರ್ಕಾರದಲ್ಲಿ ನ್ಯಾಯ ಇದೆ ಏನಾದರೆ ನೊಂದವರಿಗೆ ನ್ಯಾಯ ಕೊಡಿಸ್ಬೇಕು. ದಬ್ಬಾಳಿಕೆ ಮಾಡಿ ಅವ್ರಿಗೊಂದು 60 ಎಕರೆ ಜಮೀನು ಅದೇ ಅಂದ್ಬಿಟ್ಟು ಅವರಿಗೆಲ್ಲ ನ್ಯಾಯ ಕೊಡಿಸ್ಬೇಕಾರದು ಕೊಡಿಸ್ಲಿ. ಅವ್ರಿಗೂ
ತಪ್ಪಾಗಿದ್ರೆ ಎಲ್ಲರಿಗೂ ಶಿಕ್ಷೆ ಕೊಡಲಿ, ನಾನು ತಪ್ಪು ಮಾಡಿದ್ರೆ ನನಗೂ ಶಿಕ್ಷೆ ಕೊಡಬೇಕು. ಒಟ್ಟು ಅದು ಇದಕ್ಕೆ ನ್ಯಾಯ ಕೊಡಿಸ್ತವದೆ ಮುಂದಿನ ದಿನದಲ್ಲಿ ಇದು ಪ್ರತಿಭಟನೆ ಮಾಡೋದು, ಹೋರಾಟಕ್ಕೆ ಇಳಿತೀವಿ. ನಾನು ಹೆಣ್ಮಕ್ಳನ್ನ ಬಿಡೋದು ಏನಕ್ಕೆ? ಆಯಿತು, ನಾವು ಹೆಣ್ಮಕ್ಳನ್ನ ಹೊಡೆಯೋಕ್ಕಾಗುತ್ತಾ? ಹೆಣ್ಮಕ್ಳನ್ನ ನಾವು ಮುಟ್ಟೋಕ್ಕಾಗುತ್ತಾ? ಅದು ದೊಡ್ಡ ಕೇಸ್ ಮಾಡ್ತಾರೆ, ಇಶ್ಯೂ ಮಾಡ್ತಾರೆ, ದೊಡ್ಡ ಇಶ್ಯೂ ಮಾಡ್ತಾರೆ. ಮಹಿಳಾ ಆಯೋಗದ ನಾಗಲಕ್ಷ್ಮಿ ಚೌಧರಿಯವರಿಗೂ ಕೊಡ್ತೀನಿ. ನಿಮ್ಮಲ್ಲಿ ಮಹಿಳೆಯರಿಗೆ ಸಪೋರ್ಟ್ ಮಾಡ್ತಿರಲ್ಲ, ಇದಕ್ಕೆ ಏನು ಹೇಳ್ತೀರಿ? ವಿಡಿಯೋ ಇದೆ ತಗೊಳ್ಳಿ ಅಂತೇಳಿ ನಾನು ಬೆಂಗಳೂರಿಗೆ ಹೋಗಿ ಅವ್ರಿಗೂ ಕೂಡ ಮನವಿ ಮಾಡ್ಕೊಂಡು ಕೇಳ್ಕೊತೀನಿ. ಇದಕ್ಕೆ ನಮಗೆ ನ್ಯಾಯ ಕೊಡಿಸ್ತಿದ್ರೆ ಇದಕ್ಕೆ ಪೊಲೀಸ್ನರು ಹೊಣೆಗಾರರಾಗ್ತಾರೆ, ಮತ್ತು ಇವರು ಪೊಲೀಸ್ನರದಿಂದ ಏನೂ ನ್ಯಾಯ ಸಿಕ್ಕಲ್ಲ. ಯಾವಾಗ ನಮಗೆ ನ್ಯಾಯ ಹೋಗಿ ತಪ್ಪೇನು ಜಮೀನು ಇವ್ರದಕ್ಕಂದ್ರಪ್ಪ, ನೀವು ಯಾಕೆ ಇವ್ರ ಮೇಲೆ ಗಲಾಟೆ ಮಾಡ್ತಾಯಿದ್ದೀರಿ ಅಂತ ಕೇಳಿದೆ. ನಾನು ಊರನ್ನ ಕೇಳಿದೆ, ಜಮೀನು ಇವ್ರದಲ್ರಯ್ಯ, ನೀವು ಯಾಕೆ ಗಲಾಟೆ ಮಾಡ್ತಾಯಿದ್ದೀರಿ ಅಂತ ಕೇಳಿದೆ. ಇವ್ರು ಹೊಡಿ ಹೆಂಗಸರು ಕಳ್ಸೋದು ಏನೈತೆ? ಅದಕ್ಕೆ ಅಧಿಕಾರಿಗಳು ಕಾಕಬರ್ಬೇಕಾಗಿತ್ತು. ಇವ್ನು ಹಿಂಗಂತ ಹೇಳ್ತಾವನಲ್ಲ, ಈ ಜಮೀನರು ಹಿಂಗಂತ ಹೇಳ್ತಾ ಇದ್ದಾರಲ್ಲ, ಇದು ನ್ಯಾಯನಾ? ಬನ್ನಿ ರಿಕಾರ್ಡ್ ತಗೊಂಡು ತಹಶೀಲ್ದಾರರು ಫಾರ್ವರ್ಡ್ ಮಾಡಿ ಎಸಿಗೆ ಹಾಕಿದ್ದಾರೆ ಆ ಜಮೀನ. ಇವ್ರಿಗೂ 20 ಗುಂಟೆ ಖಾತೆ ಕೂರ್ಸೋಕ್ಕೆ 20 ಗುಂಟೆ ಸರ್ಕಾರದ ಕೈ ತಪ್ಪಿನಿಂದ ಬಿಟ್ಟೋಗಿದೆ, 1 ಉಳ್ಕೊಂಡಿದೆ. 29 ಆಗಬೇಕು ಅಂತೇಳಿ ಸರ್ಕಾರ ಕಳಿಸ್ಕೊಟ್ಟಾರೆ ಎ ಸಿ ಸಾಹೇಬರಿಗೆ. ನಾನು ಮಂಜಾತ ಎ ಸಿ ಸಾಹೇಬರು ಅವ್ರ ಜೊತೆನೂ ನಾನು ಮಾತಾಡಿ ಬಂದೀನಿ ಸಕಲೇಶ್ಪುರದಲ್ಲಿ. ನಾನು ಎ ಸಿ ಕೊಟ್ಟಿಗೆ ಹಾಕಪ್ಪ 2 ಇರಂಗಲ್ಲ ಮಾಡ್ಕೊಡ್ತೀನಿ ನಿಮಗೆ ಅಂತಲೂ ಹೇಳವ್ರೆ. ಅಂಥ ಜಮೀನ ಇವರು ಲಪ್ಟಾಸಕೊಂಡ್ರೆ ನಾವು ಜಮೀನು ಹತ್ರ ಎಲ್ಲಿ ಹೋಗಂಗಿಲ್ಲ. ಹೆಂಗಸರು ಕಳ್ಸೋದು, ಇವ್ರು ಬರಲ್ಲ, ಗಂಡಸರು ಒಬ್ಬರು ಬರಲ್ಲ. ಇವರು 5 ಜನ ಗಂಡಸರಿದ್ದಾರೆ, ಒಬ್ಬರು ಬರಲ್ಲ. ಬರೀ ಹೆಂಗಸರು ಕಳಿಸಿದ್ರೆ ನಾವು ಏನಾಗಬೇಕು ನಾವು? ಇದು ಸರ್ಕಾರ ಎಚ್ಚೆತ್ಕೊಂಡು ಇದಕ್ಕೆ ನ್ಯಾಯ ಕೊಡಿಸ್ತಿದ್ರೆ ನಮಗೆ ಇದಕ್ಕೆ ಏನು ಸಿಗ್ತದೆ ಇಲ್ವೋ ಅಂತ ನೋಡ್ಕೊಂಡು ಮುಂದಿನ ದಿನದಲ್ಲಿ ನಾವು ಏನು ಮಾಡಬೇಕು ಅಂತ ನಾವು ತೀರ್ಮಾನಿತ. ಮತ್ತು ಇದು ಎಲ್ಲ ಗಲಾಟೆ ಘಟನೆಗೆ ಇಷ್ಟಕ್ಕೆಲ್ಲ ಕಾರಣ ಪೊಲೀಸ್ನವ್ರ ಕಾರಣ. ಸರಿ, ತನಿಖೆ ಮಾಡಿ ಅವ್ರಿಗೆ ಬುದ್ಧಿ ಕಲಿಸಿದ್ರೆ ಯಾರಾದರೂ ನಾನೇ ಆಗಲಿ ಅವರಾಗಲಿ ಬುದ್ಧಿ ಕಲ್ತ್ಕೊತಾರೆ. ಇವ್ರು ಕಲ್ಸಕ್ಕಲ್ವಲ್ಲ. 10-11 ದಿನ ಆಗಿದೆ ಈ ಕಂಪ್ಲೇಂಟ್ ತಗೊಬಿಟ್ಟು ಏನು ಮಾಡಿದ್ದಾರೆ? ನಾವು ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತ ಕತೆ ಹೇಳ್ಕೊಂಡು ಕೂತ್ಕೊಂಡ್ರೆ ನಮಗೆ ತೀರ್ಮಾನ ಕೊಡೋದು ಯಾವಾಗ ಇವರು? ನಾವು ಏನು ಮಾಡೋದು? ಹಿಂಗಾದರೆ ಇದು ಈ ಜಮೀನು ನಾನು ಬಿಡಿಸ್ಕೊಡ್ತೀನಿ. ನನ್ನ ಮೇಲೆ ಇವ್ರು ಹೊಡೆದಾಟ ಮಾಡಿದ್ದಕ್ಕೆ ಇವ್ರ ದಾಖಲೆ ಅಂತಂದು ಹಾಜರುಪಡಿಸ್ಲಿ ಅಧಿಕಾರಿ ಮುಂದೆ. ಇವ್ರದ್ದಿದೆ, ನಾನು ಹಾಜರುಪಡಿಸಿದ್ದೀನಿ, ಅಧಿಕಾರಿ ಮುಂದೆ ತಗೊಂಡು ಹಾಜರುಪಡಿಸಿದ್ದೀವಿ. ಹೆಂಗೆ? ಆ ಹೆಣ ಬಕ್ಸನ ಹೆಚ್ಚು ಕಮ್ಮಿ 40 ವರ್ಷದಿಂದ ಉಣಿರೋ 4 ಹೆಣ ಇದ್ದಾವೆ, ಬಕ್ಸನ. ಮತ್ತು ಅವ್ರ ಮನೆ ಹೆಣ್ಮಕ್ಳ ಹೆಸರೆಲ್ಲ ನನಗೆ ಗೊತ್ತಿಲ್ಲ, ಊರಾದರೂ ನನಗೆ ಗೊತ್ತಿಲ್ಲ. ಸೊಸೆಯರವರು ಆ ರಾಮೇಗೌಡನ ಹೆಂಡತಿ ಹೆಸರು ಮಾತ್ರ ನನಗೆ 2 ಜನ ಗೊತ್ತು ಹೆಸರು. ಅವ್ರು ಇನ್ನೂ 4 ಜನ ಸೊಸೆಯರ ಹೆಸರು ನನಗೆ ಗೊತ್ತಿಲ್ಲ. ಗಂಡು ಮಕ್ಕಳು ಗೊತ್ತು, ವೆಂಕಟೇಶ, ಧರ್ಮ, ಶಿವ, ಲೋಕ. ಇವ್ರು 4 ಜನ ಗಂಡು ಮಕ್ಳ ಹೆಸರು. ಅವ್ರ ಹೆಣ್ಮಕ್ಳ ಹೆಸರು ನಾವು ಕೇಳಿಲ್ಲ, ಅವ್ರ ಹೆಸರೇನು ಅಂತ ನಮಗೆ ಗೊತ್ತಿಲ್ಲ ಇವತ್ತಿಗೆ. ಅವ್ರು ಗಂಡಸರು ಬರಲ್ಲ, ಹೆಂಗಸರು ಬರ್ತಾರೆ. ಹೆಂಗಸರೇ ಬಂದು ಇದೇ ಆದರೆ ಮುಂದಿನ ದಿನದಲ್ಲಿ ಇಲ್ಲ ನನಗೇನೋ ಆಗ್ಬೋದು, ಇಲ್ಲ ಅವರು ಏನೋ ಆಗ್ಬೋದು. ಇದಕ್ಕೆ ಬೇಕಾದ್ರೆ ಹಿಂಗೆ ಹೇಳಿದೆಯಲ್ಲ ಅಂತ ಸರ್ಕಾರ ಅದು ಏನು ನನಗೆ ಶಿಕ್ಷೆ ಕೊಡುತ್ತೆ ಕೊಡಲಿ. ಈ ಸರ್ಕಾರಕ್ಕೆ ಮುಟ್ಟಂಗೆ ಹೇಳಿರ್ತೀನಿ, ಇವ್ರು ಹೆಣ್ಮಕ್ಳನ್ನೇ ಬಿಟ್ಟು ಮಾಡಿಸೋದಾದರೆ ಮುಂದಿನ ದಿನದಲ್ಲಿ ಆಗೋ ಅನಾಹುತಿಗೆ ನಮ್ಮ ಅರ್ಕಲ್ಗೋಡು ಪೊಲೀಸ್ ಠಾಣೆನೇ ಕಾರಣ. ಇದು ಬಂದೋಬಸ್ತ್ ಮಾಡ್ಕೊಡ್ದು ಹೋದ್ರೆ SP ಸಾಹೇಬರಿಗೆ ನಾನು ನಾಳೆ ಪ್ರೆಸ್ ಮೀಟ್ ಮಾಡ್ತೀನಿ. ಹಾಸನದಲ್ಲಿ ಹೋಗಿ SP ಸಾಹೇಬ್ರಿಗೆ ಕಂಪ್ಲೇಂಟ್ ಮಾಡ್ತೀನಿ, IGP ಮಾಡ್ತೀನಿ, ಮಹಿಳಾ ಆಯೋಗಕ್ಕೆ ಕೊಡ್ತೀನಿ. ಇಷ್ಟು ನಾನು ದೂರು ಕೊಡ್ತೀನಿ. ನನಗೆ ನ್ಯಾಯ ಕೊಡದಿದ್ರೆ ನಾನು ಬದುಕಿದ್ರು ಒಂದೇ, ನಾನು ಇವತ್ತೇ ಸತ್ರು ಒಂದೇ. ಈ ಹೆಣ್ಮಕ್ಳು ನನಗೆ ಮುಟ್ಟಿರೋದ್ರಿಂದ ನನಗೆ ನ್ಯಾಯ ಕೊಡಿದ್ರು ಬದುಕಿರು ಒಂದೇ, ಸತ್ರು ಒಂದೇ. ಇವ್ರು ನಾನು ನ್ಯಾಯ ತಗೊಳ್ಳೋ ಗಂಟಲು ನಾನು ಬಿಡೋದು ಇಲ್ಲ. ನಾನು ಮೇಡಮ್ ಅವ್ರ ಹತ್ರ ಹೊಡೆದವ್ರೆ ವಿಡಿಯೋ ಇದೆ, ನಾನು ಬಾಯಲ್ಲಿ ಹೇಳ್ತಾ ಇಲ್ಲ. ಅವ್ರ ಮಕ್ಕಳು ಸಣ್ಣವು 4 ವರ್ಷದವು, 5 ವರ್ಷದವು, ಅವು ಸಹಿತ ಗುದಿಗೆ ತಗೊಂಡು ನಿಂತವೆ ಜಮೀನ್ ಹತ್ರ. ಯಾರು ನಮ್ಮ ಕಡೆ 3-4 ಜನ ಇದ್ದಾರೆ, ಸುಮ್ಮನೆ ನಿಂತಿದ್ದಾರೆ. ಅಂದರೆ ಅವ್ರದ್ದು ಹೆದರಿಕೆ, ನಾಳೆಗೆ ಬಟ್ಟೆ ಇಲ್ಲ, ಅದಿಲ್ಲ, ಇದಿಲ್ಲ, ಅಲ್ಲೇ ಲೇಟಾಗೈತೆ ಇಲ್ಲಿ ಲೇಟಾಗೈತೆ ಅಂತ ಹೋಗ್ತಾರೆ. ಅದನ್ನೇ ಕೇಳ್ತಾರೆ ಸರ್ಕಾರದವರು, ನಮ್ದು ಏನೂ ಕೇಳಲ್ಲ. ಈಗ ಪಿಟಿಕೋಟಲ್ಲಿ ಹೇಳ್ಕೊಬತ್ತಾರೆ 1 ಕಿಲೋಮೀಟರ್ನ ಕೇಳ್ತಾವ್ರೆ. ಇವರು ಏನು ಮಾಡ್ತಾರೆ? ಒಬ್ಬ ರೈತನ್ನ ಏನು ವರ್ಗಾಸ್ತಾರ ಇನ್ನೊಂದು ಕಡೆಗೆ? ಏನು ಮಾಡೋಕ್ಕಾಗಲ್ಲ. ನ್ಯಾಯಾಲಯ ಇದೆ, ಕೋರ್ಟ್ ಇದೆ, ಅದಕ್ಕೆ ನ್ಯಾಯಾಧೀಶರಿದ್ದಾರೆ, ಅವ್ರು ತೀರ್ಮಾನ ಕೊಡ್ತಾರೆ. ಇವ್ರೇನು ನಮಗೆ ನ್ಯಾಯ ಕೊಡಿಸ್ಬೇಕಾದ ಅವಶ್ಯಕತೆ ಇಲ್ಲ. ಇವ್ರು ಈ ಥರ ಮಾಡೋದಾದ್ಮೇಲೆ ನ್ಯಾಯಾಲಯ ಅಂತ ಯಾಕಿದೆ? ಹೋಗ್ತೀವಿ ಅಲ್ಲಿ ಹೋಗಿ ನ್ಯಾಯ ಕೇಳ್ತೀವಿ. ಜಡ್ಜ್ ಮುಂದೆ ನಾನು ಲಾಯರ್ ಇಟ್ಕೊಂಡು ಕೇಳಲ್ಲ, ನಾನೇ ವಾದ ಮಾಡ್ತೀನಿ ಸ್ವಾಮಿ ಅಂತ ಹೇಳ್ಬಿಟ್ಟು ಕೈ ಮುಗಿದು ಕೇಳಿ ನಾನೇ ಕೇಳ್ತೀನಿ, ನನಗೆ ನ್ಯಾಯ ಸಿಗಬೇಕು ಅಂತ. ಈಗ ನಿಮಗೆ ನ್ಯಾಯ ಒದಗಿಸ್ಬೇಕು, ನನಗೆ ನ್ಯಾಯ ಬೇಕೇ ಬೇಕು. ಇದಕ್ಕೆ ಹೆಣ್ಮಕ್ಳು ಮುಟ್ಟಿರೋದ್ರಿಂದ ನಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ, ನನ್ನ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಸೊಸೆಯರಿದ್ದಾರೆ, ನಾದಿನಿಯರಿದ್ದಾರೆ. 1 ಜನ ಬರಕಲ್ಲ ಅವರಿಗೆ. ನನ್ನ ತಮ್ಮದರು ಬಂದಿಲ್ಲ, ನನ್ನ ಮಗ ಬಂದಿಲ್ಲ, ನನ್ನ ತಮ್ಮದ್ರ ಮಕ್ಳು ಗಂಡು ಮಕ್ಳಿದ್ದಾರೆ ಬಂದಿಲ್ಲ. ಅವ್ರಿಗಿಂತ ಡಬಲ್ ಇದೀವಿ ಜನ, ಆದರೆ ಬರಲ್ಲ. ಇನ್ನೊಬ್ರು ಮನೆ ತಕ್ಕೆ ಅವ್ರು ಬರಲ್ಲ. ನಾನು ಊರನ್ನು ಅಂತ ಕರೆದುಬಿಟ್ಟು ವಿಡಿಯೋ ಇದೆ, ನಾನು ಬಾಯಿ ಮಾತಿಂದ ಹೇಳ ಚಂದ್ರಣ್ಣ ಕರೆಸಿ ಅಂದ್ರದಕ್ಕೆ ವಿಡಿಯೋ ಇದೆ. ಅವ್ರದ್ದು ವಯಸ್ಸು ತಗೊಳ್ಳಿ, ರಿಕಾರ್ಡ್ ತಗೊಳ್ಳಿ. ನೀವು ನನಗೆ ಕಾನೂನು ಒದಗಿಸ್ಕೊಡ್ಬೇಕು. ಕೊಡದಿದ್ರೆ ಮುಂದಿನ ಹೋರಾಟಕ್ಕೆ ನಾನು ಬದುಕಿರೋ ಗಂಟಲ್ಲೂ ನಾನು ಬಿಡಲ್ಲ, ಇಳಿತಿ